ಬರದ ಛಾಯೆ, ಅವೈಜ್ಞಾನಿಕ ಕೆರೆಗಳ ಕಾಮಗಾರಿಯಿಂದ ಐತಿಹಾಸಿಕ ತಾವರೆಕೆರೆ ಬತ್ತಿ ಹೋಗಿದೆ. ತಾವರೆ ಹೂವುಗಳಿಂದ ಕಂಗೊಳಿಸ್ತಾ ಇದ್ದ ಕೆರೆ ಇದೀಗ ಸಂಪೂರ್ಣ ಖಾಲಿಯಾಗಿದೆ. ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಬರದ ಹೊಡೆತಕ್ಕೆ ಕೆರೆ ತತ್ತರಿಸಿ ಹೋಗಿದೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕಾಫಿ ನಾಡಿಗೆ ಬರಸಿಡಿಲು, ಬತ್ತಿದ ಐತಿಹಾಸಿಕ ಕೆರೆ. ನೀರಿಲ್ಲದೆ ಬರಡು ಭೂಮಿಯಂತಾಗಿದೆ ಕೋಟೆ ಕೆರೆ. ಇದು ಕಾಫಿ ನಾಡು ಚಿಕ್ಕಮಗಳೂರು ನಗರದ ಅತಿ ದೊಡ್ಡ ಇತಿಹಾಸ ಪ್ರಸಿದ್ಧ ಕೆರೆ. ಇದು ಕೋಟೆ ಕೆರೆ ಅಂತಾನೂ ಫೇಮಸ್. ಕಲರ್ಫುಲ್ ತಾವರೆ ಹೂವುಗಳಿಂದ ಕಂಗೊಳಿಸುತ್ತಿದ್ದ ಈ ಕೆರೆ ಬಿಸಿಲಿನ ಹೊಡೆತಕ್ಕೆ ಬತ್ತಿ ಹೋಗಿದೆ. ದಂಟರಮಕ್ಕಿ ಕೆರೆಯಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಯಿಂದ ಬರಡು ಭೂಮಿಯಂತಾಗಿದೆ. ಚಿಕ್ಕಮಗಳೂರಿನ ಐತಿಹಾಸಿಕ ಕೋಟೆ ಕೆರೆ ಏನು ನಗರದ ಹೃದಯ ಭಾಗದಲ್ಲಿರುವಂಥ ಕೆರೆ ಮತ್ತು ನಗರಕ್ಕೆ ಹೊಂದ್ಕೊಂಡಿರುವಂಥ ಎಂಟ್ರಿ ಪಾಯಿಂಟಲ್ಲಿರುವಂಥ ಒಂದು ಕೆರೆ ಆಗಿದೆ. ತುಂಬ ಐತಿಹಾಸಿಕವಾಗಿರುವಂಥ ಒಂದು ಕೆರೆ ಇವತ್ತು ಬೇಸಿಗೆನಲ್ಲಿ ಬತ್ತೋಗಿ ನೀರಿಲ್ಲದೆ ನೋಡ್ತಾ ಇದ್ದೀವಿ. ಚಿಕ್ಕಮಗಳೂರಿನಲ್ಲಿ ಕೆಲವು ಕೆರೆಗಳು, ದಂಟರಮುಖಿ ಕೆರೆ, ಚಿಕ್ಕಮಗಳೂರಿನಲ್ಲಿರುವಂಥ ಹಿರೇಮಗಳೂರು ಮತ್ತು ಏನು ಸಮೀಪದಲ್ಲಿರುವಂಥ ಕೋಟೆ ಕೆರೆ ಇವತ್ತು ನೀರಿಲ್ಲದೆ ಬವಣೆಗೊಡ್ತಾ ಇದೆ. ಯಾಕೆಂದರೆ ಇದು ಎಲ್ಲೋ ಒಂದು ಕಡೆ ಈ ಅಭಿವೃದ್ಧಿ ಹೆಸರಿನಲ್ಲಿ ಕೆರೆಯನ್ನು ಹೂಳೆತ್ತುವಂಥದ್ದು, ಕೆರೆಯಲ್ಲಿರೋ ನೀರನ್ನು ಖಾಲಿ ಮಾಡುವಂಥದ್ದು ಮಾಡ್ತಾ ಇರೋದ್ರಿಂದ ಇವತ್ತು ಕೆರೆಗಳ ಒಂದು ಉಳಿವು ಆಗ್ತಾ ಇಲ್ಲ. ದಿನ ಇವರು ಅಭಿವೃದ್ಧಿ ಕೆಲಸದಲ್ಲಿ ಕೆರೆಗಳನ್ನು ಹಾಳು ಮಾಡುವ ದೃಷ್ಟಿನ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂಥದ್ದು. ಇನ್ನು ಈ ಕೋಟೆ ತಾವರೆಕೆರೆಗೆ ಮುಳ್ಳಯ್ಯನಗಿರಿಯಿಂದ ನೀರು ಹರಿದು ಬರುತ್ತೆ. ನಗರದ 2 ಕೆರೆಗಳು ಭರ್ತಿಯಾಗುತ್ತೆ. ಅದರಲ್ಲಿ ಕೋಟೆ ತಾವರೆಕೆರೆಯೂ ಒಂದು. ಆದರೆ ಈ ಬಾರಿ ದಂಟರಮಕ್ಕಿ ಕೆರೆ ಅಭಿವೃದ್ಧಿಯಿಂದ ಆ ಕೆರೆಯೂ ತುಂಬಲಿಲ್ಲ. ಅಲ್ಲಿಂದ ಹರಿದು ಬರುವ ನೀರು ಕೋಟೆ ಕೆರೆಗೂ ಕೂಡ ಬರಲಿಲ್ಲ. ಇದರ ನಡುವೆ ಕಾಫಿ ನಾಡಿಗೆ ಬರ ಆವರಿಸಿದ್ದರಿಂದ ಸಂಪೂರ್ಣ ಕೆರೆ ಬತ್ತಿ ಹೋಗಿದೆ. ಈಗ ಹೂಳೆತ್ತೋ ಕೆಲಸವೂ ಕೂಡ ನಡೆಯುತ್ತಿದ್ದು ಕೆರೆಯನ್ನ ನೈಸರ್ಗಿಕವಾಗಿ ಉಳಿಸಿ ಅಂತಿದ್ದಾರೆ ಪರಿಸರ ಪ್ರೇಮಿಗಳು. ಇವತ್ತು ಬೇಸಿಗೆನಲ್ಲಿ ನೀರು ಇಲ್ಲದೆ ಇರೋದ್ರಿಂದ ಜಾನುವಾರುಗಳಿಗೆ, ಕೃಷಿ ಚಟುವಟಿಕೆಗೆ ಮತ್ತು ಜನರಿಗೂ ಸಾಕಷ್ಟು ತೊಂದರೆ ಆಗಿದೆ. ಇಂಥ ಒಂದು ಐತಿಹಾಸಿಕ ಕೆರೆ ಇವತ್ತು ಕಳೆದ ಹಲವಾರು ವರ್ಷಗಳಿಂದ ನೀರಿದ್ದಂಥ ಕೆರೆ ಇವತ್ತು ಬತ್ತೋಗಿರುವಂಥದ್ದು. ಇದಕ್ಕೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿಯ ಕಾಮಗಾರಿಗಳು ಮತ್ತು ಹೂಳೆತ್ತುವ ಕಾಮಗಾರಿಗಳು ಇವತ್ತೆಲ್ಲೋ ಒಂದು ಕಡೆ ಮಾರಕವಾಗಿದೆ ಕೆರೆಗಳಿಗೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಸರ್ಕಾರ ಈ ನಿಟ್ಟಿನಲ್ಲಿ ಕೆರೆಗಳನ್ನು ಹೇಗೆ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಿ. ಕೇವಲ ಕಾಮಗಾರಿಯನ್ನು ಮಾಡುವಂಥದ್ದು, ಹೂಳೆತ್ತುವಂಥದ್ದು, ಅದಕ್ಕೆ ಕೋಟಿಗಟ್ಟಲೆ ದುಡ್ಡನ್ನು ಹಾಕುವಂಥದ್ದನ್ನು ಕೈ ಬಿಡಬೇಕು ಅಂತ ಒತ್ತಾಯ. ಅಭಿವೃದ್ಧಿಯಿಂದ ಕಂಗೊಳಿಸಬೇಕಿದ್ದ ಕೋಟೆ ತಾವರೆಕೆರೆ ಬರದ ಹೊಡೆತಕ್ಕೆ ಬರಡಾಗಿದೆ. ಹಲವು ವರ್ಷದ ನಂತರ ಬತ್ತಿ ಹೋಗಿರೋ ಕೆರೆ ನೋಡಿ ಸ್ಥಳೀಯರು ಮರುಕ ವ್ಯಕ್ತಪಡಿಸುತ್ತಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.